यदा यदा हि धर्मस्य ग्लानिर्भवति भारत अभ्युदानाम्य धर्मस्य तदात्मदं सृजन्यम् पवित्राणाय साधूनां विनाशाय च दुष्कृतां धर्म संस्थापनार्थाय विनाशाय च धर्म संस्थापनार्थाय संभवामि युगे युगे ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ, ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ. ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಕಳನಾಯಕರನ್ನ ಮಟ್ಟ ಚಾನ್ಸೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ತಿನ್ನಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯ ಕೆಂಡನು ಕೊಡ್ತೀವಿ. ತರ್ಸಂಗ ಬಿದ್ರ ಮಕ್ಕಳ ಕೊಳ್ಕೊಳ್ಳೋ ಕೆಂಡು ಇದು ನಮ್ಮಂತ ರಾಜಕೀಯ ಕಿರಾತಕರ ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗೋ ಪಕ್ಕದಲ್ಲಿರೋ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ಏನೂ ಅವನಿಗಿರಲ್ಲ. ಯಾಕಂದ್ರ ಎಲ್ಲರೂ ಬಿಸಿ. ಅಪ್ರಾಲು ಪಾನ್ ಶಾಪ್ ಹಾಕಿರೋನು ಬೆಳಗಾಗೋದ್ರೊಳಗೆ 100 ಇದ್ದರಿಗೆ 200 ಆಗ್ಲಂತ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ. ಭೂಮಿ ಮೇಲೆ ಒಂದು ಬೀಜ ಬಿತ್ತಿದ ರೈತ ತೆನೆಗೆ ಆಸೆ ಪಡ್ತಾನೆ. ನಿಮ್ಮ ಮುಸುಡಿನ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದಿನಲ್ಲ, ಯಾಂಗ್ ತೆಗಿಬೇಕ್ರಪ್ಪ, ಯಾಂಗ್ ತೆಗಿಬೇಕು. ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಗೊಳಕಬೇಕು. This is my own business. ಸರ್ಕಾರಿ ದವಾಖಾನೆ ಕಟ್ಸ್ಕೊಡ್ರಿ, ಸರ್ಕಾರಿ ಶಾಲೆ ಮಾಡ್ಕೊಡ್ರಿ, ರಸ್ತೆ ಮಾಡ್ಕೊಡ್ರಿ ಅಂದ್ರೆ ಎಂದು ಬಿದ್ದಿರೋ ಬೋಕ್ಯಾರ್ ನಿಮ್ಮಪ್ಪ ಮುಚ್ತಾನ. ನೀವು ಬದಲಾಗಲ್ಲ, ಬದಲಾಗೋಕ್ಕೂ ನಮ್ಮಂತವ್ರು ಬಿಡೋಂಗಿಲ್ಲ. कुछ तो उसको आप कहता है
चल तो उसको रब कहता है। विक्रम निकला तो अंडरवर्ल्ड डन 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 कहता है। सुक्किनाग ದೊಡ್ಡವ ಈ ವಿಕ್ರಮ್, ದೌಲತ್ತಿನಾಗ ದೊಡ್ಡವ ಈ ವಿಕ್ರಮ್, ಜಯಾನ ಮುಂದೆ ಇಟ್ಕೊಂಡು ಜನಿಸಿದವನೇ ಈ ವಿಕ್ರಮ್. ವಿಕ್ರಮ್ ಅನ್ನು ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಅದು ಬೇಟೆ ಆಡೋದು ಮತ್ತೆಲ್ಲ ಅಂತಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾಬ್ ಬೀಸಿದ್ರ ಬ್ಯಾಟ್ರಿ ಯಾವ್ದೇ ಇರ್ಲಿ ಬರ್ಕೊಂಡು ಬೇಡ ಈಗ ಶುರು ಕವಿ ಬರೆದ ಮುನ್ನಡೆ. ಸೇಡೆ ಪ್ರತಿಕಾರದ ಸೇಡೆ, ಶಕುನಿಯ ಸೇಡು ಕೌರವರ ಅಂತ್ಯದವರೆಗಾದರೆ ಈ ಕಲಿಯುಗದ ರೂಪದಲ್ಲಿರುವ ಈ ರಣವಿಕ್ರಮನ ಸೇಡು ಆ ಧನದಾಹಿ ಧನರಾಜನ ಅಂತ್ಯದವರೆಗೆ. ಆ ಧನರಾಜನನ್ನು ಸೆರೆಮನೆಗೆ ಕಳಿಸಿದ್ದಾನೆಂದ ಮೇಲೆ ಅದಕ್ಕೆ ಪ್ರತ್ಯುತ್ತರವಾಗಿ ಕೊಡುವವರೆಗೂ ತೀರಲಾರದು ಈ ರಣವಿಕ್ರಮನ ಸೇಡು. ಆ ಸೇಡೆನ್ನುವುದು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುತ್ತಲಿದೆ ಎನ್ನಯದ ಗರ್ಭದ ಗುಡಿಯಲ್ಲೇ. ನಾನಾ ಬೇರೆ ನನ್ನ ಸ್ಟೈಲ ಬೇರೆ. ಆ ಕಂಡ ಸೇಡು ತೀರಿಸಿಕೊಳ್ಳಲೆಂದೇ ಆ ಧನರಾಜನ ಮುತ್ತಿನ ಮನೆಯಲ್ಲಿ ಭಾರತೀಯ ಜೊತೆ ಸರ್ಪದಂತೆ ಸ್ನೇಹ ಬೆಳೆಸಿರುವೆ. ಪ್ರೇಮದ ಹೆಸರಿನಲ್ಲಿ ಆ ಧನರಾಜನ ಮಡದಿಯನ್ನು ಪ್ರೀತಿಸಿ ಅವಳ ಕೈಯಿಂದಲೇ ಆ ಧನರಾಜನ ಮನೆಯನ್ನು ಸಿಡಿಸದೆ ಹೋದರೆ ನನ್ನ ಹೆಸರು ರಣವಿಕ್ರಮನೇ ಅಲ್ಲ. ಈ ವಿಕ್ರಮ್ ಒಲೆದರೆ ದೇವನಾಗ ಕರೇನಾಗ ಕೆರಳು ನಿಂತಿದ್ದೆ ಆದರೆ ಕಾಲರುದ್ರನಾಗ ನಾ ಎಣೆದ ಜಾಲದಿ ಬಂದು ಬೀಳುವ ಅರಗಿಣೆ ಆದರೂ ಬರಲಿಲ್ಲ. ಮನೆಯಲ್ಲಿ ಏನಾದರೂ ಗಂಡನ ತಟ್ಟೆಯಿಂದ ಪಾರಾಗಲು ತಡವಾಗಿರಬಹುದು. ಬರಲಿ, ನಿಧಾನವಾಗಿ ಬರಲಿ. ಅವಳು ಬರುವಷ್ಟರಲ್ಲಿ ಮೂರ್ಲೈಟ್ ಬಾರಲ್ಲಿ ಹೋಗಿ ಒಂದು ಬೆಂಗೇರಿಸಿಕೊಂಡು ಬಂದರಾಯ್ತು.
ಇದೆಂತ ಮನ ಆಕರ್ಷಕ ನಾದವಿದು. ಈ ನಾದವನ್ನು ಕೇಳುತ್ತಿದ್ದರೆ ನಾನು ನನ್ನ ಭಾರತಿ ಕಳೆದ ಮಧುರ ಕ್ಷಣಗಳು ನೆನಪಾಗುತ್ತಿವೆ. ಹಲೋ ಭಾರತಿ, ನೀನಾ? ಓ, ಯಾಕೆ ಯಾವುದು ಹೊಸ ಹುಡುಗಿ ಅಂತ ಆಸೆಯಿಂದ ಬಂದ್ರೇನು? ಚೇಚೆ, ಎಲ್ಲಾದರೂ ಉಂಟೆ? ಆ ವಿಚಾರ ಬಿಟ್ಟಾಕು. ಹೇಗಿದೆ ನಿನ್ನ ಹೊಸ ಬಾಳಿನ ದಾಂಪತ್ಯದ ಸುಖ? ಹೇಗೆ ನಿನ್ನ ಪತಿರಾಯಿ? ಪತಿರಾಯ್? ಅವನೊಬ್ಬ ಮತಿಹೀನದ ಹೋಗಿ. ಅವನು ನನ್ನ ಮನ್ಮಥನಾದ್ರು, ಈ ನನ್ನ ಮನಸ್ಸು ಮಾತ್ರ ನಿಮ್ಮನ್ನೇ ಬಯಸುತ್ತೇನೆ. ಅದಕ್ಕೆ ತಾನೇ ಆಸೆಯಿಂದ ಫೋನ್ ಮಾಡಿ ಕರೆಸಿದ್ದು. ಭಾರತಿ, ಈ ಪ್ರೀತಿ ಕೊನೆಯವರೆಗೂ ಶಾಶ್ವತ? ಅನುಮಾನವೇನಲ್ಲ. ನೀನು ಧನರಾಜನ ಮದುವೆ ಅಂದ ಮೇಲೆ ಮದುವೆಯಾದ ತಕ್ಷಣ ಗಂಡನ ಮನಸ್ಸನ್ನು ತನ್ನಷ್ಟಕ್ಕೆ ತಾನೇ ಸಂಪ್ರದಾಯ ಕಟ್ಟುಪಾಡಂತ ದೂರ ಮಾಡಿಬಿಡುತ್ತದೆ. ಈ ಜೀವ ಇರುವವರೆಗೂ ನನ್ನ ಉಸಿರು ತುಂಬಾ ದೇವರ ಸತ್ಯ. ಈ ಪ್ರೀತಿ ಶಾಶ್ವತವಾಗಿದೆ. ಹೌದಾ ಚಿನ್ನ? ಹಾಗಾದರೆ ಇದೇ ಸಂತೋಷದ ಸಂಭ್ರಮದಲ್ಲಿ ಮೂಡಿ ಬರಲಿ ನಿನ್ನ ಕಂಠದಿಂದ ಒಂದು ಮಧುರ ಗಾನ.
ಭಾರತಿ ಇದೇನು? ಹಲೋ, ಇಂಥ ಕಡೆ ಹುಟ್ಟಿಕೊಂಡು ಬಂದಂತೆ ಕಾಣುತ್ತದೆ. ಕೇರ್ಫುಲ್, ಐ ಮೀನ್ ಹುಷಾರ್. ಅಯ್ಯೋ ಜಿ, ಇದು ನಮ್ಮ ಕುಲದೇವರು. ನೀನಿನ್ನು ಹೊಸದಾಗಿ ಬಂದಿರುವೆಯ ಅಷ್ಟೇ. ಇನ್ನು ಪೂಜೆ ಮುಗಿದಿದೆಯೋ ಅಥವಾ ಬಾಕಿ ಇದೆಯೋ? ಈಗ ತಾನೇ ಮುಗಿದಿದೆ. ನೋಡಿ, ಪೂಜೆಯಿಂದ ಮುಗಿತು. ಈ ಪ್ರಕೃತಿ ಸೌಂದರ್ಯ ನೋಡುತ್ತಾ ಹಾಗೆ ಕುಣಿದ್ಬಿಟ್ಟೆ. ಈ ಪ್ರಕೃತಿ ಪರಿಸರವು ಕಂಡರೆ ಈ ಪ್ರಕೃತಿಯಲ್ಲಿ ಬೆರೆತು ಹೋದಂತೆ ಪ್ರೀತಿಯಾಗುತ್ತದೆ. ನಿನ್ನೆಯ ದಿನತನ ಉಪಕರಣವೆಂಬ ಹೊಂಗಿರಣಗಳನ್ನು ಬಚ್ಚಿಟ್ಟುಕೊಂಡಿರುವನು. ಇಂಥ ಬೆಳಕು ನೀಡುವ ಸಮಯದ ಸಮಯವ ನಾವೇ ಅದೃಷ್ಟರಂತರಲ್ಲವೇ? ಓಹೋ, ಇದೇನು? ಈ ನಮ್ಮ ಪತಿರಾಯರು ಮನೆಯಲ್ಲಿ ಮಾಂಸದ ಮುದ್ದೆ ಇಟ್ಟುಕೊಂಡ್ರು ಈ ಪ್ರಕೃತಿಯಲ್ಲಿ ನಂಬಿದರಲ್ಲ. ಅಯ್ಯೋ ಹುಚ್ಚಿ, ಯಾವಾಗ್ಲೂ ವ್ಯವಹಾರ ಬಿಸಿನೆಸ್ ಅಂತ ಇದ್ದರೆ ನಮ್ಮ ಮನೆ ತರುವುದು ಯಾವಾಗ? ಇಂಥ ಪ್ರಕೃತಿಯ ಸೌಂದರ್ಯದ ಮಧ್ಯೆ ನಿಂತಾಗ ಎಂತ ಮನುಷ್ಯನಾದರೂ ಕವಿಗಿಂತ ರಸಿಕನಾಗುತ್ತಾನೆ. ಸರಿ, ನೋಡಿ, ಹಾಗಂತ ಈ ನಿಮ್ಮ ರಸಿಕತನ ಇಲ್ಲೇ ಇಟ್ಕೋಬೇಡಿ. ನಾವಿಬ್ಬರು ಮನೆಗೆ ಹೋಗೋಣ. ಸರಿ, ಈ ಪ್ರಕೃತಿಯ ಮಡಲಲ್ಲಿ ಹೊಸದಾಗಿ ಮದುವಾಗಿರುವ ನಾ ಇಬ್ಬರು ಸುಮ್ಮನಾಗಿ ಹೊಂಟಿರುವುದು ನ್ಯಾಯವೇ? ನೀವು ಹೇಳಿದ್ದೀರ ಸರಿ. ಈ ಪ್ರಕೃತಿ ಸೌಂದರ್ಯವು ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಆ ದೇವರೇ ಸೃಷ್ಟಿಸುವ ಮನುಷ್ಯರ ನಾವೇನು ತಪ್ಪು ಮಾಡಿದರೂ ಆ ದೇವರೇ ಕಲಿಸುತ್ತಾನೆ. ಕಮಾನ್ ಪ್ರಿಯೇ, ಈ ಮುದ್ದಾದ ಹುಡುಗನಿಗೋಸ್ಕರ ಒಂದು ಪ್ರೇಮ ಗೀತೆಯನ್ನು ಹಾಡಿ ಹೋಗಬಾರದೆ?
ಹಲೋ ಅಜಿತ್, ರಾತ್ರಿ ರೂಮಿಗೆ ಬರ್ತೀನಿ ಅಂತ ಹೇಳಿದವನು ಯಾಕೋ ಬರಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬಂದಿದೆ. ಏನೋ ಸಮಾಚಾರ? ಹಾಗೇನಿಲ್ಲ ಅಜಿತ್, ಮೊನ್ನೆ ಎಕ್ಸಾಮ್ ಫೀಸ್ ಕಟ್ಟಲು ಸಾಲ ಮಾಡಿಕೊಂಡಿದ್ನಲ್ಲ, ಅದನ್ನು ತೀರಿಸಲು ನೈಟ್ ಟೈಮ್ ಜಾಬ್ ಮಾಡುತ್ತಿರೋ ವಿಚಾರ ನಿನಗೂ ಗೊತ್ತಿದೆಯಲ್ಲೋ. ಅದಕ್ಕೆ ಮಧ್ಯಾಹ್ನ ಬಾರ್ ಓನರ್ ಕೆಲಸಕ್ಕೆ ಹುಡುಗರು ಬಂದಿಲ್ಲ, ಬೇಗ ಬಾ ಅಂತ ಫೋನ್ ಮಾಡಿದ್ರ. ಅದಕ್ಕೆ ಕೆಲಸದ ಸಮಯದಲ್ಲಿ ಫೋನ್ ಬೇಕಂತ ನಾನೇ ಸ್ವಿಚ್ ಆಫ್ ಮಾಡಿದೆ ಕಣೋ. ಸುಜಿ, ನಿಮ್ಗೆ ಎಷ್ಟು ಸಲ ಹೇಳಿದಿಲ್ಲ ಹಣದ ಅವಶ್ಯಕತೆ ಇದ್ರೆ ನನ್ನ ಹತ್ರ ಕೇಳು ಅಂತ, ಓದಿನ ಕಡೆ ಗಮನ ಹರಿಸುವಂತ ಹೇಳಿದ್ದೀನಿ. ನೈಟ್ ಟೈಮ್ ಬಾರಲ್ಲಿ ಕೆಲಸ ಮಾಡಿದ್ರೆ ಹೇಗೋ ಸುಜಿ? ನನ್ನ ಹತ್ರ ಹಣ ತೆಗೆದುಕೊಳ್ಳಕ್ಕೆ ನಿನಗೆ ಏಕ ಸಂಕೋಚ? ಅಜಿತ್, ನೀನು ನನಗೆ ಸಾಕಷ್ಟು ಹಣ ಕೊಟ್ಟಿದ್ದೀಯ. ನನಗೆ ಆರಾಮಿಲ್ಲದೆ ಆಸ್ಪತ್ರೆಗೆ ಸೇರಿದಾಗ ನನಗೆ ಹಣ ಖರ್ಚು ಮಾಡಿ ನನ್ನನ್ನು ಉಳಿಸಿಕೊಂಡಿದ್ದೀಯ. ಪದೇ ಪದೇ ಈ ಹಣದ ವಿಚಾರ ನಮ್ಮಿಬ್ಬರ ಸ್ನೇಹದ ಮಧ್ಯೆ ಬಂದು ನಮ್ಮ ಸ್ನೇಹಕ್ಕೆ ಅಪಾಯ ತಂದರೆ ಹೇಗೆ? ಅದಕ್ಕೆ ಮುಂದೆ ನಮ್ಮಿಬ್ಬರ ಸ್ನೇಹದ ಮಧ್ಯೆ ಈ ಹಣದ ವಿಚಾರ ಇರಬಾರದೆಂದು ನನ್ನ ಅನಿಸಿಕೆ. ಆ ದೇವರು ಎಲ್ಲರಿಗೂ ಎಲ್ಲವನ್ನೂ ಕೊಡುವುದಿಲ್ಲ. ನನಗೆ ನನ್ನ ಮನೆ ಕಡೆಯಿಂದ ಸಾಕಷ್ಟು ಹಣದ ಸೌಲಭ್ಯ ಇದ್ದರೂ ನಿನ್ನೆಷ್ಟು ಒಳ್ಳೆ ಗುಣವಿಲ್ಲವೇನೋ ಅಂತ ಅನಿಸುತ್ತದೆ. ನಿನ್ನಲ್ಲಿ ಹಣವಿಲ್ಲದೆ ಹೋದರೆ ನಿನ್ನ ಹಾಗೇಕೆ ಅಂದುಕೊಳ್ತೀಯ ಅಜ್ಜಿ? ಮತ್ತೇನು ಮುಂದಿನ ಸಮಾಚಾರ? ಏನಿದೆ ಸುಜಿ, ಎಕ್ಸಾಮ್ ಮುಗೀತು, ಒಂದು ವಾರ ಇಲ್ಲೇ ಇದ್ದು ಊರಿಗೆ ಓಡುವುದೇ ಸಮಾಚಾರ. ನೀವು ಮನೆ ಕಡೆ ಸಾಕಷ್ಟು ಸಿರಿವಂತರು. ಎಕ್ಸಾಮ್ ಏನೇ ಆಗಲಿ ಇಲ್ಲೇ ಯಾವುದಾದ್ರೂ ಬಿಸ್ನೆಸ್ ಮಾಡ್ಕೊಂಡಿರ್ತೀಯ. ಆದರೆ ನನ್ನದು ಆಗಲ್ಲ ಕಡು. ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ಕೆಲಸಕ್ಕಾಗಿ ಹುಡುಕಾಟ, ಇಲ್ಲಾಂದ್ರೆ ಇಲ್ಲೇ ಯಾವುದಾದ್ರೂ ಕಂಪ್ನಿಯಲ್ಲಿ ಜಾಬ್ ನೋಡ್ಕೊಂಡು ಜೀವನ ಕಳೆಯಬೇಕು ಅಷ್ಟೇ. ಎಲ್ಲದಕ್ಕೂ
ಅದು ಕಾಲವೇ ನಿರ್ಧಾರ ಮಾಡಬೇಕಲ್ಲ ಸುಜಿತ್. ಅಂದ ಹಾಗೆ ರೇವತಿ ಏನಾದ್ರೂ ಫೋನ್ ಮಾಡಿಲ್ಲ? ಯಾಕೆ? ಯಾಕಂದ್ರೆ ಇಲ್ಲಿವರೆಗೂ ನಾವು ಕೂಡಿ ಕಾಲೇಜಿಗೆ ಹೋಗಿ ಬಂದ ನಾವು ಈಗ ದೂರವಾಗುತ್ತಿದ್ದೇವಲ್ಲ, ಅದಕ್ಕೆ ಒಂದು ಚಿಕ್ಕದಾದ ಪಾರ್ಟಿ ಅಂತ ಹೇಳಿದ್ದೆ ಕಣ್ಣು. ಅದಕ್ಕೆ ಫೋನ್ ಮಾಡಿದ್ರೆ ಫೋನ್ ಬಿಸಿ ಅಂತ ಬರ್ತಾ ಇದೆ. ಅದಕ್ಕೆ ನಿನಗೇನಾದ್ರೂ ಫೋನ್ ಮಾಡಿದ್ಲಾ ಅಂತ ಕೇಳಿದೆ. ಅವಳು ಫೋನ್ ಮಾಡಿದ ವಿಚಾರ ಹೇಳುವುದು ನನಗೆ ತಿಳಿಯದಾಗಿದೆ. ರೇವತಿಯನ್ನ ಬಹಳಷ್ಟು ಹಚ್ಚಿಕೊಂಡಿದ್ದಾನೆ. ಏನಾದರೂ ಅವಳೆಡೆಗೆ ಆಕರ್ಷಿತನಾಗಿದ್ದರೆ ನಮ್ಮಿಬ್ಬರ ಪ್ರೀತಿಯ ವಿಚಾರದಿಂದ ದೂರವಾಗಬಹುದು. ಏನಿಲ್ಲ ಅಜಿತ್, ರೇವತಿ ನನಗೆ ಫೋನ್ ಮಾಡಿಲ್ಲ. ಹಾಗಾಗಿ ನನ್ನ ಫೋನ್ ಬ್ಯಾಟ್ರಿ ಡೆಡ್ ಆಗಿದೆ ಕಣ್ಣು. ಸರಿ, ನಾನು ಅವರ ಹಾಸ್ಟೆಲ್ ಹತ್ರ ಹೋಗಿ ಬರ್ತೀನಿ. ನೀನು ಬರ್ತೀಯಾ? ಯಾಕೆ?